Write the first 5 terms of the sequence whose nth term is n is equal to minus 1 to the power of n minus 1 into 5 to the power of n plus 1. So ಇದು ನಮ್ಮ ಸೀಕ್ವೆನ್ಸಿನ ಜನರಲ್ ಎಕ್ಸ್ಪ್ರೆಷನ್. ಆ್ಯಕ್ಚುಲಿ a1 to a5 ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. minus 1 to the power of 1 minus 1 ಅಂತ ಹೇಳಿದ್ರೆ 0 ಆಗುತ್ತೆ. ಎನಿಥಿಂಗ್ ಟು ದ ಪವರ್ ಆಫ್ 0 is 1. 5 to the power of 1 plus 1 ಅಂತ ಹೇಳಿದ್ರೆ ಇದು 25 ಆಗುತ್ತೆ ಅಲ್ವಾ. ಇದು 5 ಸ್ಕ್ವೇರು, ಇದು 1, ಸೊ 25. a2 minus 1 to the power of 2 minus 1, 5 to the power of 2 plus 1 which is 5 ಕ್ಯೂಬ್. ಇದೇನಾಗುತ್ತೆ ಅಂತ ಹೇಳಿದ್ರೆ ಇದು minus 1 ಆಗುತ್ತೆ. ಇದು 5 ಕ್ಯೂಬ್ ಆಗುತ್ತೆ. ಹಾಗಾಗಿ ಇದು minus 125. ಸರಿನಾ? ಸೊ ಇಲ್ಲಿ ನೀವು ಪ್ಯಾಟರ್ನ್ ರೆಕಗ್ನೈಸ್ ಮಾಡೋದು ಕಲಿಯಬೇಕು. ಓಕೆ, ಸೊ ಏನಂತ ಹೇಳ್ತೀನಿ ನೋಡಿ ಒಂದು ನಿಮಿಷ. minus 1 to the power of 3 minus 1 into 5 to the power of 3 plus 1. ಸೊ ಇದು ಪಾಸಿಟಿವ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇಟ್ ಇಸ್ minus 1 is raised to the power of an even number. So this is 625. Next, a4 minus 1 to the power of 4 minus 1 into 5 to the power of 4 plus 1 which is minus 1 to the power of 3 which is an odd number and 5 to the power of 5. ಇದು ಮೈನಸ್ ಆಗುತ್ತೆ ಮತ್ತಿದು 3125 ಆಗುತ್ತೆ. ಹಾಂ, ಇಲ್ಲೊಂದು ಪ್ಯಾಟ್ರನ್ ಇದೆ, ನಂಬರ್ಸ್ ಬಿಟ್ಟು ಬೇರೆ ಒಂದು ಪ್ಯಾಟ್ರನ್ ಇದೆ. ಸೈನ್ಸ್ ಪಾಸಿಟಿವ್ ನೆಗೆಟಿವ್. ಅದು ಹೇಗೆ ಅದು ಪಾಸಿಟಿವ್ ನೆಗೆಟಿವ್ ಈ ಥರ ಫ್ಲಿಪ್ ಆಗ್ತಾ ಇದೆ, ಅದು ಹೇಗೆ ಸಾಧ್ಯ? ಹೌದು, ಬಿಕಾಸ್ ಆಫ್ minus 1 to the power of n minus 1 ಅಲ್ವಾ. ಇವಾಗ ನಾನು ಫಸ್ಟ್ ಟರ್ಮ್ ಪಾಸಿಟಿವ್ ಮಾಡಬೇಕು, ನೆಗೆಟಿವ್ ಮಾಡಬೇಕು, ಸೆಕೆಂಡ್ ಟರ್ಮ್ ಪಾಸಿಟಿವ್ ಮಾಡಬೇಕು. ಹೇಗೆ ಬದಲಾಗಿಸ್ಬೇಕು ಅದು ಮಾಡೋದಕ್ಕೆ? ಮತ್ತೊಂದು ಸತಿ ಹೇಳ್ತೀನಿ ನೋಡಿ. a1 ನನ್ನ ಪಾಸಿಟಿವ್ ಇದೆ, ಅದು ನೆಗೆಟಿವ್ ಮಾಡಬೇಕು. a2 ನೆಗೆಟಿವ್ ಇದೆ, ಅದು ಪಾಸಿಟಿವ್ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಟರ್ಮು ಹೇಗೆ ಬದಲಾಗುತ್ತೆ? ಹೌದು, ಇಟ್ ವಿಲ್ ಬಿ minus 1 to the power of n, ಇಲ್ಲಾಂದರೆ n plus 1. ಏನು ಬೇಕಾದ್ರೂ ಮಾಡ್ಬೋದು. ಏನಂತ ಹೇಳಿದ್ರೆ ಈ -1 ತೆಗಿಬೇಕು ನಾವು. ಬೇಸಿಕಲಿ -1 ಬದಲಾಗಿ 0ನೋ +1ನೋ ಇಲ್ಲ, +1 ಆಗೋಲ್ಲ, +2 ಆ ಥರ ಏನೋ ಒಂದು, +2 ಆಗೋಲ್ಲ, ಫಸ್ಟ್ ಟರ್ಮ್ ಅಲ್ವಾ, 1 ಆ ಥರ ಏನೋ. ಓಕೆ, ಎನಿವೇಸ್ ಇದನ್ನು ತೆಗಿಬೇಕು. ಬೇಸಿಕಲಿ 1 ಆಡ್ ನಂಬರ್ಸ್ ಆಗಬೇಕು ಬೇಸಿಕಲಿ. ಸರಿನಾ? ಆ್ಯಕ್ಚುಲಿ ಏನು ಆ್ಯಡ್ ಮಾಡೋಂಗಿಲ್ಲ. ಹಾಂ, ತೊಂದರೆ ಇಲ್ಲ, n ಅಂತ ಹಾಕಿದ್ರೆ ಸಾಕು. ಸೊ ಏನು ಹೇಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಈ ಸೈನ್ಸೂ ಬದಲಾಗ್ತಿದೆ. ಯಾವ ಎಕ್ಸ್ಪ್ರೆಷನಿಂದ ಬದಲಾಗ್ತಿದೆ ಅಂತ ಹೇಳಿದ್ರೆ ಇದರಿಂದ. ಸೊ ಈ ಥರ ಸಣ್ಣ ಪುಟ್ಟ ಫಂಕ್ಷನಾಲಿಟೀಸ್ ಇರುತ್ತಲ್ಲ, ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಅ ಫಂಕ್ಷನ್ ವಿಚ್ ಕ್ಯಾನ್ ಫ್ಲಿಪ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಇದನ್ನು ಕಂಬೈನ್ ಮಾಡಿ ಇನ್ನು ಕಾಂಪ್ಲಿಕೇಟೆಡ್ ಫಂಕ್ಷನ್ಸ್ ನಾವು ತೆಗಿಬೋದು. ಈ ಥರ ನಾವು ಎಲ್ಲಪ್ಪ ನೋಡಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಟ್ರಿಗ್ನೋಮೆಟ್ರಿಲಿ ನೋಡಿದ್ದೀವಿ. ಇಲ್ಲಿ ನೋಡಿಲಿ, sin of x is equal to n pi plus minus 1 to the power of n y. ಸೊ ಈ ಥರ ಟಾಗಲ್ ಆಗಬೇಕು. ನಾನು ನೆಗೆಟಿವ್ ಪಾಸಿಟಿವ್ ಈ ಥರ ಈ ಕಡೆ ಆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಐ ಶುಡ್ ಯೂಸ್ ಸಚ್ ಎಕ್ಸ್ಪ್ರೆಷನ್ಸ್, ಸಚ್ ಫಂಕ್ಷನ್ಸ್. ಸರಿನಾ? ಸೊ ಇವೆಲ್ಲ ಏನಕ್ಕೆ ನಾವು ಪ್ಯಾಟ್ರನ್ ಕಲಿಬೇಕು? ಸುಮ್ಮನೆ ಆನ್ಸರ್ ಮಾಡಿದ್ರೆ ಸಾಕಾಗಲ್ವಾ ಅಂತ ಹೇಳಿದ್ರೆ, ಹುಡುಗರ ಎಲ್ಲ ಪ್ರಶ್ನೆಯಲ್ಲೂ ಎಲ್ಲ ವಿಷಯಗಳನ್ನ ಕೇಳೋದಕ್ಕೂ ಹೇಳೋದಕ್ಕೂ ಆಗಲ್ಲ. ನೀವೇ ಸ್ವಂತ ಬುದ್ಧಿ ಬೆಳೆಸ್ಕೊಬೇಕು. ಅದು ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ ಬೈ ಅಬ್ಸರ್ವಿಂಗ್. ಏನಕ್ಕಪ್ಪ ಇದು ಮುಖ್ಯ ಅಂತ ಹೇಳಿದ್ರೆ, ವೆನ್ ಇಟ್ ಕಮ್ಸ್ ಟು ಸಬ್ಜೆಕ್ಟ್ಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಆ್ಯಕ್ಚುಲಿ ಅದು ಒಂದೇ ಅಂತಲ್ಲ, ಟು ಬಿ ಆನೆಸ್ಟ್ ನಮ್ಮ ಡೇ ಟು ಡೇ ದಿನ ಕೆಲಸದಲ್ಲೂ ಕೂಡ ನಾವು ಕೆಲಸನ ಇನ್ನೂ ಅಚ್ಚುಕಟ್ಟಾಗಿ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಪ್ಯಾಟ್ರನ್ ರೆಕಗ್ನೈಸ್ ಮಾಡಿ. ಸೊ ಅದು ಹೋಗ್ತಾ ಸ್ವಲ್ಪ ಮೆಚುರಿಟಿ ಬೆಳೀಲಿ. ಸೊ ದಟ್ಸ್ ವಾಟ್ ಐ ವುಡ್ ಅಡ್ವೈಸ್. ಹಾಂ, ಇಲ್ಲಿದು ಈವನ್ ನಂಬರ್ ಆಗ್ತಾಯಿದೆ ಅಲ್ವಾ. ಸೊ ಇದು ಪಾಸಿಟಿವ್ ಇರುತ್ತೆ. ಮತ್ತಿದು ನಾನು ಕ್ಯಾಲ್ಕುಲೇಟರ್ ಉಪಯೋಗಿಸ್ಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇದೇ ನಿಮ್ಮ ಉತ್ತರ.